ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ. ಸೊ ಇವತ್ತಿನ ನಮ್ಮ ಜರ್ನಿ ಇರೋದು ಹೊನ್ನಾವರಕ್ಕೆ. ಈಗ ಆಲ್ರೆಡಿ ಟೈಮು ಬೆಳಿಗ್ಗೆ 5:36 ಆಗೈತಿ. 6:00 ಧರ್ಮಸ್ಥಳ ಬಸ್ ಐತಿ. ಇಲ್ಲಿಂದ ಹೊಸೂರಿಂದ ಹೊಸ ಬಸ್ ಸ್ಟ್ಯಾಂಡ್ ಹೋಗ್ಬೇಕು. ಸೊ ಲೇಟ್ ಮಾಡೋದು ಬೇಡ, ತೊಗೊಂಬರ್ರಿ. ಎಲ್ಲರೂ ಕಾಲಗಳು ಮಾಡಿ ಮಕ್ಕೊಂಡು ಟೈಮ್ನಾಗ ನಾವು ಹಿಂಗೆ ID ಕಾರ್ಡ್ ಹಾಕ್ಕೊಂಡು ಬೂಟ್ ಗೀಟ್ ಹಾಕ್ಕೊಂಡು ಮಸ್ತ್ ರೆಡಿಯಾಗಿ ಕೆಲ್ಸಕ್ಕೆ ಹೊಂಟೇವಿ. ಏನು ಮಾಡ್ತೀರ ಅವನು ಈಗ ತಂಡ ಐತಿ ಅಂತ ಅಂದ್ಕೊಂಡಿದ್ದಪ್ಪ. ಅವನವನು ಹಡ ತಂಡ ಇಲ್ರಿ ಇಲ್ಲಿ. ಆದ್ರೆ ಇದಂತ ಹೇಳ್ಬೇಕ್ರಿಪ್ಪ, ಅವನವನು ಆ ಗುಡಿಗೇರಿಗೆ ಹೋಗಿ ಬಂದ್ಮೇಲಾರ ನೆಗಡಿ ಆತ್ರಿ. ಆದ್ರೆ ಅವನು ಅದು ಎಂಥ ನೆಗಡಿ ರೀಪ್ಪ. ಇದು ಇದ್ರ ಅವ್ನು ಹಡ ನಾಯಿ ತಿಂದ್ರೆ 1/4 kg ತೊಡಿ ಮಾಂಸನ ತಿಂತತ್ರಿ. ಗೊತ್ತಿದ್ದಿದ್ದು ನಾಯಿ ನನ್ನ ಪುಣ್ಯ. ಇಲ್ಲ ಅಂದ್ರೆ ಹರಿದೂರು ಬಾಗ್ಲಕ್ಕಿತ್ತು. ಹಾಂ, ಆ ನೆಗಡಿ ಆ ನಮ್ನಿ ಆಗೈತೆ ಅಂದ್ರೆ ರೀ ಅದ್ರ ಅವ್ನು ರಾತ್ರಿ ಮಕ್ಕೊಳಕ್ಕಾಗಿದ್ದಿಲ್ಲ ನನಗೆ. ಇದ್ದಿದ್ರಾಗ ಇವತ್ತು ಅಡ್ಡಿಲ್ಲ ಮಕ್ಕೊಳ್ಳೋಣ. ಬಟ್ ಇವತ್ತು ಕೆಲಸ ಐತಿ, ಹೋಗಬೇಕ. ಏನು ಅವನು ಅದು ಹಲ್ಲಿದ್ದಲ್ಲಿ ಕಡ್ಲಿದ್ದಲ್ಲಿ ಹಲ್ಲಿಲ್ಲ ಅಂತಾರಲ್ಲ. ಮನೆಯಾಗಿದ್ದಾಗ ನಿದ್ದೆ ಮಾಡಕ್ಕೆ ಬಿಡಲಿಲ್ಲ ನೆಗಡಿ. ಇದ್ರ ಅವನು ಈಗ ಹೊಳ್ಳೆ ನಿದ್ದೆ ಚಲೋ ಬಂದಾಗ ಮಾಡೋಕ್ಕಾಗೋದಿಲ್ಲ, ಕೆಲಸ ಐತಿ. ಏನು ಮಾಡೋಕೆ ಬರೋದಿಲ್ಲ ರೀ. ಮತ್ತು ಪರಿಸ್ಥಿತಿನ ಹಿಂಗೈತಿ. ಪರಿಸ್ಥಿತಿಗೆ ಅನುಗುಣವಾಗಿ ಹೋಗುವುದೇ ಜೀವನ ಅಂತ ಹೇಳ್ತಾರೆ. ಇದ್ರ ಅವನಿದು ನಮ್ಮದು ಜೀವನ ಅಲ್ಲ, ಇದು ಸುಡುಗಾಡು ಜೀವನ. ಏನು ಮಾಡೋಕೆ ಬರೋದಿಲ್ಲ. ಯಾಕಂದ್ರೆ ವಿ ಡೋಂಟ್ ಹ್ಯಾವ್ ಎನಿ ಆಲ್ಟರ್ನೇಟ್ ಆಪ್ಷನ್. ವಿ ಹ್ಯಾವ್ ಟು ವರ್ಕ್, ದಾಟ್ಸ್ ಇಟ್. ಮತ್ತು ಏನೋ ಲಕ್ಷ ಆಗಿತ್ತು. ಹಾಂ, ಎಂಪ ಇವನು ಯೂಶ್ವಲ್ ಟೈಮಿಗೆ ಬರೋಂಗೆ ಬಂದುಬಿಟ್ಟಿದ್ವಿ ಅಂದ್ರೆ ಏನಕ್ಕಿದ್ದಿಲ್ಲ. ಬಟ್ ಇವತ್ತು ಆಲ್ರೆಡಿ ಅರ್ಧ ತಾಸು ಲೇಟ್ ಆಗಿದೆ. 5:15 ಬರೋ 5:45 ಬಂದನಿ. ನೋಡುವ ಏನಾಗ್ತದೆ ಅಂತ ಬನ್ನಿ. ಸೊ ಫೈನಲಿ ಒಂದು ಪ್ರೈವೇಟ್ ಬಸ್ ಸಿಕ್ತು. ನಾವು ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ರೀ. ಹಾಂ ಬರೋಣ್ರಿ, ಬಾಯ್ ರೀ. ಮುಂದಿನ ಟೈಮ್ ಏನಾದ್ರೆ ಬೆಳಗ್ಗೆ 6 ಗಂಟೆಗೆ ಬಸ್ ಹತ್ತಿದ್ದರೆ ಇದ ಬಸ್ ಹತ್ತಾರೆ ಪಾಪ. ಅವನ 10 ರೂಪಾಯಿ ಅಂತಾರೆ ಬೇರೆ ಒಬ್ಬದಿಂದ ಹೊಸೂರಿಗೆ. ಅವ್ರು KSRTC ಹಡಿಸಿ ಮಕ್ಕಳು ತೊಗೊಳೋದಿಲ್ಲ ಇಟ್ಟು ಕಡಿಮೆನ. ಬಟ್ ವಾಟ್ ಎವರ್, ಐ ಮೀನ್ ನನ್ನ ಕಡೆ ಚೇಂಜ್ ಇದ್ದಿದ್ದಿಲ್ಲ ಪಾಪ. ಹೋಗಿ ಬಿಡ್ರಿ ಅಂತಂದು ಕೊಟ್ಟಿದ್ದಕ್ಕೆ ಪಾಪ ಫುಲ್ ಖುಷಿ ಆಗ್ಬಿಟ್ಟಾರ ಅವ್ರು. ಅದ್ರಾಗ ಅಲ್ಲಿ ಒಬ್ಬ ಹೆಣ್ಮಕ್ಳ ಇದು ಮಾಡತ್ತಿಲ್ಲ. ಹೊಸ ಅವನು ಇಲ್ಲಿ ಏನ್ರಿಪ್ಪ ಯಾರು ಇಲ್ಲ. ಅದು ಕದ ಹಾಕ್ಯಾರ. ಇದು ಬಸ್ ನಿಂದಿರ್ತಾವ ಇಲ್ಪ ಇಲ್ಲಿ. ಲೆಕ್ಕನ ಹರಿವಲ್ದು ನಿಂತಾರ ಮಂದಿ ಅಂಕಣದಾಗ. 6:00 ಧರ್ಮಸ್ಥಳ ಬಸ್ ಇತ್ತು. ಮತ್ತು ಕ್ಯಾಸೆಟ್ ಹಾಕಿಕ್ಯಾರಪ್ಪ ಇವರು. ಅಲ್ಲ ಇದ್ರ ಅವನು ಹೊಸ ಬಸ್ ಸ್ಟ್ಯಾಂಡ್ ಯಾ ನಮೂನೆ ಮಾಡ್ಯಾರ ಇವರು. ಹತ್ತ ಬರೋ ಬಸ್ ಇತ್ತ ನಿಂತವ್ರಿಗೆ ಕಂಗಾಲ್ ಆಗ್ಬಿಟ್ಟಿದ್ದು. ನಾವು ಭಾಳ ಸೆಕ್ಸಿ ಮಾಡ್ಯಾರ ಹೊಸ ಬಸ್ ಸ್ಟ್ಯಾಂಡ್. ಇವನು ಇಲ್ಲೊಂದು ಸ್ಕ್ಯಾನರ್ ಇಲ್ಲಿ. ಹಾಂ, ನೀವು ಅಂಗಡಿ ಅದಕ್ಕೆ ಟರ್ನ ಇವು ಹಿಡಿಯುವ ಇವರಿಂದ. ಸೊ ನಮ್ಮ ಸೀಟ್ ಖಾಲಿ ಐತಿ. ನೋಡಿ ಹೇಳಕ್ಕಿಪ್ಪ. ಹುಬ್ಬಳ್ಳಿಯಿಂದ ಹೊನ್ನಾವರಕ್ಕೆ 266 ರೂಪಾಯಿ ಚಾರ್ಜ್ ಮಾಡ್ಯಾರ. ಹೆಚ್ಚು ಕಡಿಮೆ ಹೋಗಿ ಬರ್ಬೇಕಂದ್ರೆ 520. ಅಲ್ಲಿಂದ 30, ಇಲ್ಲಿಂದ 35, 520, ಒಂದು 600. ಅದಾದಮೇಲೆ ಅಲ್ಲಿ ಆನಂದವಾಡಿ ಅಲ್ಲಿಂದ ಕುದುಡಿ ಅಂದ್ರೆ ಒಂದು 700 ರೂಪಾಯಿ ಬಗನಿ ಊಟ. 6:28 ಕಡೆಗೂ ಬಸ್ ಚಾಲೂ ಮಾಡಿದ್ರು ಸಾವುಕಾರ. ಮುಂದೊಂದು 3 ಮಂದಿ ಹುಡುಗಿಯಾರು ಕುಂತಾರಪ್ಪ. ಇದು ಯಾ ನಮ್ಮನೆ ತಲೆ ಹಾಡಾಕತ್ತಾರಲ್ಲ. ಒಬ್ಬರು ನೋಡ ತಲೆ ಮುದಳಿ ಕೈ ಹಚ್ಚಾರ. ಅವ್ರು ಇಲ್ಲ ನೋಡ್ದು ಲೆಕ್ಕ ಇರ್ತದ್ರಿಪ್ಪ ತಲೆ ಹಾಡಾಕ. ಹಂಗೆ ಕಟ್ಕೊಂಡು ಗಂಡ ಒಂಟೂಟ್ಲೆ ಊರ್ಲಕ್ಕೆ ಕುಂತ ನೀವು.
ರೈಲುಗಳ ನಾಡು ಕಲ್ಗಟ್ಟಿಗೆ ಜಸ್ಟ್ ಬಂದ್ವಿ. ಇನ್ನು ನೆಕ್ಸ್ಟು ಯಲ್ಲಾಪುರ. ಯಲ್ಲಾಪುರಕ್ಕೆ ಬಂದ್ವಿ. ಅವನು ಇನ್ನೂ ಮಂಜು ಮುಕ್ಕೊಳ್ಳರ ಐತ್ರಿಪ್ಪ, ಎಲ್ಲ ಪೂರ ಫಾಗ್ ಐತಿ, ಕ್ಯಾಮ್ರಾದಾಗ ಕಾಣೋದಿಲ್ಲ. ಸೊ ವಿಚಾರ ಮಾಡಬೇಡ್ರಿ. ಅಲ್ಲಿ ಹೋಗಿ ನಾಷ್ಟ ಮಾಡೋಣ ಅಂತಂದು ನಮ್ಮ ಖಾಯಂ ಅಂಗಡಿಗೆ ಹೋಗ್ಬೇಕಂದ್ರೆ ಅವನು ಯಾಕೆ ಮನ್ಸಿಲ್ಲ ಹೋಗಕ್ಕೆ, ಚಡ್ಡಿ ಸಡ್ಲಾಗೈತಿ. ಹೀಗಾಗಿ ರಿಸ್ಕ್ ಬೇಡ ಅಂತಂದು ಒಮ್ಮಕ್ಕಳೇ ಹೊನ್ನಾವರದಾಗ ಏನಾರು ತಿಂದ್ರೆ ಆತು ಅಂತಂದು ಸುಮ್ಮನಾದ್ವಿ. 10 ನಿಮಿಷ ಟೈಮ್ ಐತೆ, 10 ನಿಮಿಷ ಟೈಮ್ ಐತೆ ಅಂತ ಆಗಲಿಂದ ಹೊಯ್ಕೊಳಕತ್ತಿದ್ದು ನಾವು. ಈಗ ಯಾಕೆ ಹೊಯ್ಕೋವಲ್ಲ. ಇದು ನಮ್ಮ ರಥ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಯಮಿತ ಸಂಸ್ಥೆ ವಾಟೆವರ್. ಇಲ್ಲಿಂದ ಅಲ್ಲಿ ಏನು ಹೊನ್ನಾವರದಾಗ ನಾವು ಒಮ್ಮೆ ತಿಂದಿಲ್ರಿಪ್ಪ. ಎಲ್ಲಿ ನಾವು ಸುಳಮಕ್ಕೆ ಚಲೋ ಕೊಡ್ತಾರೇನಿಲ್ಲ. ಇದ್ರವನು ಇದನ್ನೊಂದು ಬೈಯೋದು ಕಡಿಮೆ ಮಾಡ್ಬೇಕು. ನಾನು ಏನು ಮಾಡ್ತೀರಿ, ಉತ್ತರ ಕನ್ನಡ ಲ್ಯಾಂಗ್ವೇಜ್ ಅದು. ನಾವು ನೋಡೋಕ್ಕೆ ಹೆಂಗಾರ ಇರಲಿ, ಹೆಂಗೋ ಡ್ರೆಸ್ಸಿಂಗ್ ಸೆನ್ಸ್ ಮಾಡಲಿ, ಹೆಚ್ಚು ಕಮ್ಮಿ ಆತಂದ್ರೆ ನೀನು ನಾವು ನನ್ನ ಚಲೋ ಆಗ್ಬಿಡ್ತೈತಿ. ಅದೊಂದು ಕಂಟ್ರೋಲ್ ಮಾಡ್ಬೇಕು. ಸೊ ವಿಲ್ ಕಂಟ್ರೋಲ್ ದಟ್. ಮತ್ತೇನಪ್ಪ ಅಂದ್ರೆ ಅಲ್ಲೇ ಕರಿಕಾನ ಪರಮೇಶ್ವರಿ ದೇವಸ್ಥಾನ ಶ್ರೀಧರ ಸ್ವಾಮಿಗಳಿಂದ ಇದು ಆಗಿದ್ದು. ಅಂದರೆ ಶ್ರೀಧರ ಸ್ವಾಮಿಗಳು ಹೋಗಿ ಅಲ್ಲೇ ಗುಡಿಯನ್ನು ದೇವಿಗೆ ಬೇಡಿಕೊಂಡು ಗುಡಿ ಕಟ್ಟ್ಯಾರ. ಅಲ್ಲಿ ಕರಿಕಾನ ಪರಮೇಶ್ವರಿ ದೇವಸ್ಥಾನ ಅಂತಂದು. ಅದು ಹೊನ್ನಾವರದಾಗಿಲ್ಲ, ಆ್ಯಕ್ಚುಲಿ ಕುಮಟಾದಾಗ ಐತಿ. ಇಫ್ ಇನ್ ಕೇಸ್ ವರ್ಕ್ ದೌಡು ಮುಗಿದ್ರೆ ನನಗೆ 90% ಡೌಟ್ ಐತಿ. ಯಾಕಂದ್ರೆ ವರ್ಕ್ ದೌಡು ಮುಗಿದಿಲ್ಲ. ಯಾಕಂದ್ರೆ ನಮ್ಮ ಡ್ರೈವರ್ ಕಾಕ ಹೇಳಿದರು ನಮ್ಮನ್ನು 11-15 ಗಂಟೆ ಆಗ್ತದಂತೆ ಅವ್ರು ಹೇಳಿದ್ದು. ಈಗ ನಾವು ಅಲ್ಲಿ ಹೋಗಿ ಎಂತ ಮಾಡೋದು, 11-15 ಗಂಟೆ ಹೊನ್ನಾವರದಲ್ಲ. ಆದರೆ ಅಲ್ಲಿಂದ ಮುಂದೆ 40 ಕಿಲೋಮೀಟರ್ ಇದೆ. ಸೊ ಅಲ್ಲಿಂದ 40 ಕಿಲೋಮೀಟರ್ ಹೋಗಲಿಕ್ಕೆ ಬಸ್ ಅವೈಲೇಬಿಲಿಟಿ ಕರೆಕ್ಟಾಗಿ ಇದ್ದರೆ ನಾನು 12 ಅಥವಾ 12:15 ಹೋಗ್ಬೋದು. ಸೊ ವರ್ಕ್ ಮಾಡ್ಕೊಂಡು ಹೊಳ್ಳಿ ಬಂದು ಮತ್ತು ನಾಳೆ ನಮ್ಮ ಮನ್ಯಾಗ ಒಂದು ಊರು ಹೊಂಟಾರ್ರಿ, ಅವ್ರು ಪುಣ್ಯ ಮಾಡ್ಯಾರ ಅವರು. ಇದಕ್ಕೆ ಪ್ರಯಾಗಕ್ಕೆ ಮಹಾ ತುಂಬಿಕೊಂಡ್ರೆ ನಮ್ಮಂಥ ಕರ್ಮಿಸ್ಟ್ರಿಗೆಲ್ಲ ಅವೆಲ್ಲ ಹೋಗೋಕ್ಕಾಗಲ್ಲ. ಯಾಕಂದ್ರೆ ನಾವು ಎಷ್ಟು ಪ್ರಯತ್ನ ಪಟ್ಟರು ನಮ್ಮದು ಹರಿದು ಊರು ಬಾಗಿಲು ಆಗಿಬಿಡ್ತದೆ. ಸೊ ಹಾಗಾಗಿ ನಾವು ಹೋಗ್ಲಿಕ್ಕಾಗಲ್ಲ. ಇಷ್ಟೇ ಜೀವನ. ಅದಕ್ಕೆ ನಾವು ಇಲ್ಲೇ ಹೋಗಿ ಕರಿಕಾನೆ ಪರಮೇಶ್ವರಿಗೆ ಹೋಗಿ ಅವ್ವ ಕಾಲು ಬಿದ್ದು ಏನು ಬೇಯವ್ವ ನಮ್ಮ ಪರಿಸ್ಥಿತಿ, ಅವನು ಹಾರ್ದು 12 ಆಗೈತಿ, ಒಂದು ದಂಡಿಗೆ ಹಚ್ಚುವ ತಾಯಿ ಅಂತ ಕೇಳ್ಕೊಬೇಕು. ನೋಡೋಣ ಇಫ್ ಇಟ್ ಪಾಸಿಬಲ್ ಹೋಗಿ ಬರೋಣ ಅಂತ. ಇಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಮಂತ್ ಬರ್ತೀನಿ, ಮುಂದಿನ ತಿಂಗಳು ಪಕ್ಕ ಹೋಗಿ ಬರೋಣ ಅಂತ. ಬೆಸ್ಟ್ ಪಾರ್ಟ್ ಏನಂದ್ರೆ ಬಸ್ ಎಷ್ಟು ಫುಲ್ ಆಗಲಿ ಬಸ್, ಬಟ್ ನಮ್ಮ ಜಾಗ ಏನೈತಲ್ಲ, ಈಗ ನೀವು ಯಾರು ನಮ್ಮ ಮನೆ ಕುತ್ಕೋದಿಲ್ಲ. ಫಾರ್ ಎಕ್ಸಾಂಪಲ್ ಕಿಟಕಿ ಪ್ಲೇಯರ್ ಅಷ್ಟೇ ಬಂದು ಹೋಗಿಲ್ಲ. ಇಲ್ಲಾಂದರೆ ಈ ಗಾಳಿ ಸೆಕ್ಷನ್ಗೆ ಇಲ್ಲಿ ಎಟ್ಟಿಂಗ್ ಕೊಡ್ತಕ್ಕೆ ಯಾರು ನನ್ನ ಮಕ್ಕಳು ಬರೋದಿಲ್ಲ. ಹೀಗಾಗಿ ನಾವು ಈ ಜಾಗ ಕೊಡೋದಿಲ್ಲ. ಯಾಕಂದ್ರೆ ಇಲ್ಲಿ ಯಾರು ಬರೋದಿಲ್ಲ. ಯಾಕಂದ್ರೆ ಮುಂದೆ ತೋರಿಸ್ತಾನೆ ನೋಡ್ರಿ. ಈಗ ಮುಂದೆ ಆಗಲೇ ಪಾಳೆ ಹಚ್ಚಿಟ್ಟಿಲ್ಲ ಎಲ್ಲರೂ ಫುಲ್ಲರು ಎಲ್ಲ ಸೀಟು. ಸೊ ನಮ್ಮ ಸೀಟ್ ಅಷ್ಟೇ ಫುಲ್ಲಿಲ್ಲ, ನಮ್ಮ ಸೀಟು ಖಾಲಿ. ಸೊ ಹಾಗಾಗಿ ನಮ್ಮದೇನಿದ್ರು ಲೈಫ್ ಅದು ಊರು ಬಾಗ್ಲಾಗಲಿ ಜಾಲಿ ಜಾಲಿ. ಹೊನ್ನಾವರಕ್ಕೆ ಬಂದ್ವಿ. ಅವನಿಲ್ಲಿ ಜಳ ಕಟ್ಯಾಕತ್ತೆ, ಚಾಟಿ ಸಡ್ಲಾತ. ಅವ್ನು ಕೆಲಸ ಮಾಡೋಕ್ಕೆ ಏನು ಮಾಡೋಕ್ಕೆ ಬರೋದಿಲ್ಲ. ಫಸ್ಟ್ ಈಗ ಅನಂತವಾಡಿ ಬಸ್ ಒಂದು ಕೇಳ್ಬೇಕಿಲ್ಲೇ. ಯಾರ ಅನಂತವಾಡಿ ಬಸ್ ಕೇಳಿ 2 ಸ್ಪೀಕರ್ ನಾವು ಔಟ್ ಆಗ್ಯಾವ್ರಿಪ್ಪ. ಯಾಕಂದ್ರೆ ನನಗೆ ಗೊತ್ತಿಲ್ಲ. ಆ್ಯಪ್ಟನ್ನು ಕಾಸ್ಟ್ ಐತಿ ನೋಡುವ. ಅದು ಒಂದು ಟೈಪ್ ಕವರ್ ಆಗ್ದಂಗೆ ಆಗೈತಿ ಕಿವಿಗೆ. ಏನೋ ನನಗೂ ಲೆಕ್ಕ ಕರಿವಲ್ದು. ಸೊ ವಿಚಾರ ಮಾಡಿಲ್ಲ ಅನಂತವಾಡಿ ಅಂತ ಕೇಳಿ ಅಲ್ಲಿಂದ ಅವ್ರಿಗೆ ಫೋನ್ ಮಾಡಿ ಹೇಳುವ. ನೋಡಿ ಏನಾಗ್ತದೆ ಅಂತ ನೋಡುವ ಬನ್ನಿ. ಇವನು ಮತ್ತೆ ಅನಂತವಾಡಿ ಬಸ್ ಅಂತ ಕೂತೀವಿ. ಜರ್ನಿಯನ್ನು ಮುಗಿಯೋಂಗೆ ಕಾಣೋದು ಇವತ್ತೆ. ಸೊ ಅನಂತವಾಡಿಗೆ ಹೋಗಿ ಅಲ್ಲಿಂದ ಕುಚಡಿಗೆ ಹೋಗಿ ನಮ್ಮ ಕೆಲಸ ಚಾಲೂ ಮಾಡೋದು. ಇನ್ನೇನು ಮಾಡೋಕ್ಕೆ ಬರೋದಿಲ್ಲ. PDO ಕಾಕಾಗೂ ಮಾತಾಡೀನಿ. ಅವರು ಪಾಪ ಅವರು ಸ್ಟಾಫ್ ಕಳಿಸ್ಕೊಡ್ತಾನೆ ಅಂತ ಹೇಳ್ಯಾರ. ಸೊ ನನ್ನ ಕೆಲಸ ನಾವು ಚಾಲೂ ಮಾಡಿ ಮುಗಿಸ್ಕೊಂಡು ಒಳ್ಳೆ ಸಂಜೆಗೆ ಊರ ಕಡೆ ಮುಖ ಮಾಡೋದು.
ಬರ್ರಿ ಕಾರ್ ಹೆಂಗೈತೆ ನೋಡಿ. ಕಾಡನ್ಯಾಗ ಅಡ್ಡಾಡು ಮಜಾನ ಬೇರೆ. ಸೊ ಫೈನಲಿ ವಿ ಆರ್ ಎಂಜಾಯಿಂಗ್ ಅವರ್ ಮೂವ್ ವಿತ್ ಫಾರೆಸ್ಟ್. ಇಲ್ಲೇ ತಾಳ್ರಿಪ್ಪ ಒಂದು ಸ್ವಲ್ಪ ಹೆದರಿಕೆ ಆಗತ್ತದ. ಮಂಜುನಾಥ್ ಸರ್ ಅದಾರ, ಈ ಗ್ರಾಮದ ಸೂಪರ್ ಮ್ಯಾನು ವಾಟರ್ ಮ್ಯಾನು ಅವರೇ. ಇವನವನು ಇಲ್ಲಿ ಮನೆ ಯಾವ ನಮೂನಿ ಅದಾವ ಅಂತಂದ್ರೆ ಪೂರ ಇನ್ ಡೆಪ್ತ್ ಫಾರೆಸ್ಟ್. ಇಲ್ಲೆಲ್ಲ ಚಿರ್ತಿ ಗಿರ್ತಿ ಹುಲಿ ಪಲ್ಲಿ ಅಡ್ಡಾಡ್ತಾವಂತ ಅಣ್ಣ ಹೇಳಿದ. ಆದ್ರೆ ಅವನ ಪಾಪ ಹೆದರಾಕತ್ತಾನ. ನಾನು ನೀ ಹೆದರಬೇಡಪ್ಪ, ನೀ ಹುಲಿ ಚಿರ್ತಿ ಏನು ತಲೆ ಕೆಡ್ಸ್ಕೊಬೇಡ, ನಾ ಬಂದಾನಿ. ಅಕಸ್ಮಾತ್ ಅದೇನ ಬಂದರು ನನ್ನ ನೋಡಿ ಇಂಥ ಕರ್ಮಿಷ್ಟ ಇಂಥ ಗಾಣು ನಶೀಬ್ ಬಿದ್ದವನ್ನ ಜೋಡಿ ಇವ ಅದಾನ ಅಂದ್ರೆ ಇವಂಗೂ ಭಾಳ ಗಾಣು ನಶೀಬ್ ಇರ್ತದೆ, ನಿನ್ನೂ ಬಿಟ್ಟು ಹೋಗ್ತದೆ, ನೀ ಏನು ತಲೆ ಕೆಡ್ಸ್ಕೊಬೇಡ ಅಂತಂದೆ. ಬಟ್ ಇಲ್ಲಿ ಏನು ರೀ ಇದ್ರ ಅವ್ನು ಗುಡ್ಡ ಗಿಡ್ಡ ಯಾವ ನಮೂನಿ ಅದಾರ ಇವರು, ಅದು ಹೆಂಗೆ ಇರ್ತಾರೋ ಏನು, ರೋಡ ಇಲ್ಲಿಲ್ಲೇ. ಹಾಂ ನೋಡಿ ಇಲ್ಲಿ ಪೂರ ಮಣ್ಣಿನ ರೋಡು. ಅದ್ರಾಗ ಇವು ಮಿಕ್ಕದಾಗ್ಬಿಡ್ರಿಪ್ಪ ಇವ ಮಂಜಾಣ. ಇವು ಮುಟ್ಟು ಗಾಡಿ ಹೊಡಿತಾನ್ರಿಪ್ಪ. ಅವ್ನು ಬೀಜ ಬಾಯ ಬಂದಿದ್ದು ನಾನು ಸಂಕಟನ ಆಗಿತ್ತು ನನಗೆ. ಎಲ್ಲ ಪಿಕ್ಚರ್ ಬಿಡ್ಸಿನಪ್ಪ ಇವ ಅಂತಂದು. ಬಿಸಿಲು ಒಂದು ಮುಕ್ಕಳರೇ ಐತ್ಲಿಪ್ಪ. ಅದು ಯಾವ ನಮೂನಿ ಐತೆ ಅಂದ್ರೆ ಆಲ್ರೆಡಿ ಎಲ್ಲ ಚಡ್ಡಿ ಹೆಚ್ಚಾಗೈತಿ, ಆ ನಮೂನಿ ಬಿಸಿಲು ಐತಿ. ಬಟ್ ಕೆಲಸ ಮಾಡಲೇಬೇಕು. ನನ್ನ ಪುಣ್ಯ ಅವನು ಹಳ ಅಲ್ಲಿ ಯಾರೋ ಒಬ್ರು ಪಾಪ ಅಣ್ಣಾರ ಒಬ್ರು ಅಕ್ಕ ಕಡೆ ಶರ್ಬತ್ ಮಾಡಿ ಕೊಡ್ಸಿದ್ರ. ಸೊ ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ ಬರ್ರಿ. ಇದು ನೋಡ್ರಿಪ್ಪ ಪೈನಾಪಲ್ ಗಿಡ. ಇವನವನು ಬರೀ ಉಪಕಾರ ಹೆಚ್ಚೊಂದು ತಿನ್ನೋದಾಗಿತ್ತು ನಮ್ಮ ಬಾಳೆ. ಫಸ್ಟ್ ಟೈಮ್ ಒಂದು ಪೈನಾಪಲ್ ಗಿಡನ ಇಷ್ಟು 10 ದಿನ ನೋಡಾಕತ್ತೇವಿ. ಅವನು ಅದು ಬುಡ್ದ ಬರ್ತೈತೆ ಅಂತ ತಿಳ್ಕೊಂಡಿದ್ದೆ, ಮ್ಯಾಲೆ ಬರ್ತೈತೆ ಅದು. ಸೊ ಈಗ ಬೆಟ್ಟ ಗುಡ್ಡ ಬಾಗಳು ಗುಡ್ಡ ಡಿವೈಡ್ ಮಾಡಿ ರೀ. ಏ ನಾವು ವ್ಲಾಗರ್ ರೀ, ನಾವು ವ್ಲಾಗ್ ಮಾಡ್ಕೊತಲ್ಲ ಅಡ್ಡಾಡ್ತೇವೆ, ವಿಡಿಯೋ ಮಾಡತ್ತೇನೆ ರೀ. ಸೊ ಈ ಗುಡ್ಡ ಹತ್ಬೇಕೀಗ. ರೋಡ್ ನೋಡಿದ್ರೆ ಭಾಳ ದುರ್ಗಮವಾದ ಜಾಗ ಐತಿ. ಅಣ್ಣ ರೀ ಹೆವಿ ಡ್ರೈವರ್. ಇವೆಲ್ಲ ರಬ್ಬರ್ ಗಿಡ ಅಲ್ರಿ ಇದು.
ಇಲ್ಲಿ ಹಿಂಗೆ ಸ್ಟೋರ್ ಆಕತಿ. ಈಗ ಇದನ್ನ ಅವ್ರು ಹೊಳ್ಳಿ ಪ್ರೊಸೆಸ್ ಮಾಡ್ತಾರನ್ರಿ. ತಕೊಂಡು ಹೋಗಿ ಅಲ್ಲಿ ಇದೆ ಅದನ್ನ ಟೋಟಲ್ ಆಗ್ರೆ ಒಂದು 200 ಜನಸಂಖ್ಯೆ ಇದೆ ಇಲ್ಲಿ. ಹಾಂ ಅದೆಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಗಿರ್ತಾರೆ. ಹಾಂ ಹಾಂ ಶಿಫ್ಟ್ ಆಗಿದ್ದಾರೆ. ಅವನವ್ನು ಕೆಲಸ ಮುಗಿಸಿದ್ವಿ, ಕೆಲಸ ಎಲ್ಲ ಮುಗಿದ್ರಿಪ್ಪ. ಗೆಟಪ್ಪು ಚೇಂಜ್ ಆಯ್ತು. ಹಾಂ ಈಗ ಸದ್ಯ ಕರೆಕ್ಟ್ ಎಲ್ಲದಂದ್ರೆ ಐ ವಿಲ್ ಶೋ ಯು. ಮೇ ಬಿ ಸಮ್ ಆಫ್ ದೆಮ್ ಆರ್ ಗೆಟಿಂಗ್ ಯಾರಿಗೂ ಗೊತ್ತಾಗಲ್ದ. ಮುರುಡೇಶ್ವರದಾಗ ಅದನ್ರಿ ಸದ್ಯ ಕರೆಕ್ಟಾಗಿ. ಬಟ್ ಈಗ ಸದ್ಯ ನನಗೇನು ದೇವ್ರು ನೋಡೋದಿಲ್ಲ. ಈಗ ಸದ್ಯ ಚಲೋನೂ ಇರೋಂಗಿಲ್ಲ. ಸಂಜೆಗೆ 4 ಗಂಟೆ ಮೇಲೆ ಓಪನ್, 5 ಗಂಟೆಗೆ ಓಪನ್ ಆಕತ್ತಂತ. ಅದಕ್ಕೆ ಬೇಡ, ಮನ್ಯಾಗೂ ಹೆಂಗೂ ಊರಿಗೆ ಹೊಂಟಾರ, ಅದಕ್ಕೆ ತಗೊಂಡು ಮನೆಗೆ ಹೋಗ್ಬಿಡುದು ಅಂತಂದು ಇಲ್ಲೇ ಬಸ್ ಸ್ಟ್ಯಾಂಡೇ ನಿಂತಾನೆ. ನೋಡಂಬರಿ ಬಸ್ ಯಾವಾರ ಬಂದ್ರೆ. ಇನ್ನೂ ಯಾವ ಬಂದಿಲ್ಲ. ನಾನ್ ಸ್ಟಾಪ್ ಹುಬ್ಳಿ ಬಂದು ಅಂದ್ರೆ ಸೀದಾ ಹುಬ್ಳಿಗೆ ಹತ್ತೋನು. ಸೊ ಹುಬ್ಳಿ ಬಸ್ನಾಗ ನಿಂತೇವಿ. ಇವ ಸಿದ್ದಾಪುರ ಶಿರ್ಸಿ ಮೇಲೆ ಹುಬ್ಬಳ್ಳಿ ಹೋಗ್ತಾರ. ಇವನಾಗ ಬರೋದಿಲ್ಲ, ಸಿಕ್ಕಿದ ಬಸ್ ಹತ್ಬೇಕು. ಸೊ ಇವನ್ನ ಸಿದ್ದಾಪುರ ಘಾಟು ಭಾಳ ಇದು ಐತೆ ಅಂತ ನಮ್ಮ ತಂಗಿಯವ್ರು ಹೇಳಿದ್ದು. ನೋಡು ಯಾವ ನಮ್ಗೆ ಘಾಟ್ ಸೆಕ್ಷನ್ ಭಾಳ ಐತಿ ಅಂತ ನಮ್ಮ ಸಿಸ್ಟರ್ ಇಂಡಿಯಾ ಭಾಳ ಹೇಳಿದ್ರು. ಸಿದ್ದಾಪುರ ಘಾಟ್ ಹಂಗೈತಿ ಹಿಂಗೈತಿ ಅಂತಂದು. ನೋಡೋಣ ಬರ್ರಿ ಅದು ಯಾವ ನಮ್ಗೆ ಇದು ಘಾಟ್. ಆ ಘಾಟ್ ಕಟ್ಟೈತೆ ನಾವು ಕಟ್ಟದೇವು ಒಂದು ಸರ್ತಿ ನೋಡೇ ಬಿಡೋಣ. ಅದು ಅವನ ನಾ ಯೂಶ್ವಲಿ ಶಿರ್ಸಿ ಮೇಲೆ ಬಂದಾನೆ, ಹಳ್ಳಿ ಇದು ಅಂಕೋಲ ಮೇಲೆ ಬಂದಾನೆ. ಬಟ್ ಈಗ ನಮ್ಮ ತಂಗಿಯವ್ರು ಯಾವುದೋ ಹೊಸದು ಹೇಳಿದ್ರಿಪ್ಪ, ಇದು ಗೆರ್ಸೋಪ್ಪ ಅಂತ. ಅದನ್ನ ನೋಡ್ಬೇಕು ಅನ್ನೋದು, ನಾನು ನೋಡ್ಬೇಕು ಅನ್ನೋದು ಏನಿದ್ದಿದ್ದಿಲ್ಲ. ಬಸ್ ಸಿಕ್ಕತಿ ಹೊಂಟೇನಿ ಬನ್ನಿ.
ಸೊ ಒಂದು ಮಾತಂತೂ ಹೇಳ್ಬೇಕು, ಹೊನ್ನಾವರದಿಂದ ಸಿದ್ದಾಪುರ ರೋಡ್ ಈಸ್ ಲೈಕ್ ಆಸಮ್. ನೀವು ಯಾರು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು 100% ಹೋಗ್ರಿ. ಯು ವಿಲ್ ಎಂಜಾಯ್ ದ ನೇಚರ್ ಆ್ಯಂಡ್ ಆ ಗಿರ್ವಿಂಗ್ಸ್ ಯು ಲವ್ ಇಟ್. ನಿಮ್ಗೆ ಜರ್ನಿ ಲವರ್ ಆಗಿದ್ರೆ, ಎಸ್ಪೆಷಲಿ ನೇಚರ್ ಲವರ್ ಆಗಿದ್ರೆ. ನಾನು ಹೋಗೋದೋ ಬೇಡ ಅಂತ ಅಂದ್ಕೊಂಡು ಇಲ್ಲಾರ್ದಕ್ಕೆ ಹೋದೆ. ಹವೆವರ್ ಇಲ್ಲಿಗೆ ಊಟಕ್ಕೆ ನಿಲ್ಸಾರ. ಯಾವುದೋ ಒಂದು ಧಾಬಾ ಕಡೆ ಇದ್ರೆ ಅವನು $140 2 ತತ್ತಿ ತಂದೂರು ರೋಟಿ ಕೊಡತ್ತಾರ. ತಿಂದರ ಪುಣ್ಯವಂತರು. ಹಾಂ, ನಾವು ಅದಕ್ಕೆ ಒಂದು ಮುಗುಳು ಮುಚ್ಕೊಂಡು ಒಂದು ನೀರಿ ಮಟ್ಲಿ ತೊಗೊಂಡೇವಿ. ಸೊ ಎಟ್ ಲಾಸ್ಟ್ ನಾವು ನಮ್ಮ ಊರಿಗೆ ಬಂದ್ವಿ, ಹುಬ್ಬಳ್ಳಿಗೆ. ಎಸ್ಪೆಷಲಿ ಆ ಶಿರ್ಸಿ ಒಳಗೆ ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿದ ಸಿಸ್ಟಮ್ ಹಚ್ಚಿದ್ರೆ ಅದಲ್ಲ ಅವ್ನು ಏನು ಸಿಸ್ಟಮ್ ರೀ, ಲಿಟ್ರಲಿ ಇಳಿದು ಹೋಗಿ ಡ್ಯಾನ್ಸ್ ಮಾಡ್ಲಪ್ಪ ಅಂತ ಅನ್ಸುತ್ತೆ. ಏನು ಮಾಡ್ತೀರಿ, ಮನೆಗೆ ಬರಬೇಕು, ಕಮಿಟ್ಮೆಂಟ್ ಒಂದಿದ್ವಲ್ಲ, ಏನು ಮಾಡೋಕ್ಕೆ ಬರೋದಿಲ್ಲ ಅವನು. ಹಾಂ, ವಾಟ್ ಎವರ್. ಹವೆವರ್ ಜರ್ನಿ ವಾಸ್ ಆಸಮ್. ಅದ್ರಾಗೇನು ಇಲ್ಲ, ಎಂಜಾಯ್ ಮಾಡಬೇಕು, ಎಂಜಾಯ್ ಮಾಡತ್ತೇವೆ. ಹವೆವರ್ ದ ಸಿಚುವೇಶನ್ ಮೈಟ್ ಬಿ. ನೀವು ಮೈ ಮೇಲೆ ಇಟ್ಟು ಮರ ಸೈಡ್ ಧರಿಸೋದು ನಿಂತ್ಕೊಂಡು ತಡ್ರಿಪ್ಪ ಇವನು. ಅದಾದಮೇಲೆ ಇನ್ನೊಂದೇನೋ ಹೇಳೋದಿತ್ತು, ಕರಿಕಾನ ಪರಮೇಶ್ವರಿ ದೇವಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಅದನ್ನ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ನಾನು ಬೆಳಗ್ಗೆ ಒನ್ನೇಕ ಹೇಳಿದ್ದೆ, ಆದ್ರೆ ಹೋಗೋಣ ಇಲ್ಲ ಅಂದ್ರೆ ಇಲ್ಲ ಅಂತಂದು. ಅದನ್ನು ಬಿಟ್ಟರೆ ಮತ್ತೇನು ಹೇಳೋದಿಲ್ಲ. ಇನ್ನು ಮನೆಗೆ ಹೋಗ್ಬೇಕು. ಇಲ್ಲಾಂದ್ರೆ ಗೊತ್ತಲ್ಲ, ಬೂಟ್ ಫೈರಿಂಗ್ ಹಾಕವು. ಬರ್ರಿ ಮನೆಗೆ ಹೋಗೋಣ ಅಂತ. ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್. ನೆಕ್ಸ್ಟ್ ಟೈಮ್ ಮತ್ತು ಅವ್ಯವಹಾರ ಎಲ್ಲರೂ ಹರಿಗಾಡಕ್ಕೆ ಹೊಂಟಾಗ ಅಥವಾ ಕೆಲಸದ ಮೇಲೆ ಹೊಂಟಾಗ ನಿಮ್ಮ ಜೋಡಿ ಕನೆಕ್ಟ್ ಹಾಕನಿ. ಟಿಲ್ ದೆನ್ ಸಿ ಯು, ಬಾಯ್, ನಮಸ್ತೆ.